ಸ್ನೇಹಿತರೆ, ಮತ್ತೊಂದು ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ ಬಂದಿದೆ. ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದ್ದಿಲ್ಲ, ಸೊ ಅಂತವರಿಗಾಗಿ ಹೊಸ ಲಿಸ್ಟ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಸ್ನೇಹಿತರೆ, ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವುದೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಈ ಲಿಸ್ಟ್ ಅನ್ನ ನೀವು ಚೆಕ್ ಮಾಡ್ಕೊಳ್ಳೇಬೇಕು. ಈ ಲಿಸ್ಟ್ ನಲ್ಲಿ ಯಾರಿಗೆ ಹಣ ಬಂದಿಲ್ಲ, ಅದಕ್ಕೆ ಕಾರಣ ಏನು, ಮತ್ತೆ ಏನ್ ಮಾಡಿದ್ರೆ ನಿಮಗೆ ಈ ಒಂದು ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಸಂಪೂರ್ಣವಾಗಿ ಕೊಡಲಾಗಿದೆ. ಸ್ನೇಹಿತರೆ, ಬಹಳಷ್ಟು ಮಂದಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ನಾವು ಕೇಳ್ತಾನೆ ಇರ್ತೀವಿ. ಯಾವುದೇ ಕಂತಾಗಿರ್ಬೋದು, 1ನೇ ಕಂತಿನಿಂದ ಹಿಡಿದು 4ನೇ ಕಂತಿನವರೆಗೆ ಯಾವುದೇ ಕಂತಿನ ಹಣ ಪೆಂಡಿಂಗ್ ಇದ್ರೆ, ಬಂದಿಲ್ಲ ಅಂದ್ರೆ ಈ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಯಾಕಂದ್ರೆ ಇದೀಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕಳಿಸಿರುವಂತ ಒಂದು ಹೊಸ ಅಪ್ಡೇಟ್ ಮತ್ತೆ ಹೊಸ ಲಿಸ್ಟ್ ಇದು. ಈ ಲಿಸ್ಟ್ ನಲ್ಲಿ ಯಾರ್ಯಾರಿಗೆ ಹಣ ಬಂದಿಲ್ಲ, ಸೊ ಅಂತವರ ಹೆಸರುಗಳನ್ನ ಎಲ್ಲ ಬಿಡುಗಡೆ ಮಾಡಿದ್ದಾರೆ. ಸೊ ಸಂಪೂರ್ಣವಾದಂತ ಡೀಟೇಲ್ಸ್ ಇದೆ, ಮತ್ತೆ ಯಾಕೆ ಬಂದಿಲ್ಲ, ಏನ್ ಮಾಡ್ಬೇಕು, ಸಂಪೂರ್ಣವಾದಂತ ಡೀಟೇಲ್ಸ್ ನ ಇದರಲ್ಲಿ ತಿಳಿಸಲಾಗಿದೆ. ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ನೀವಾಗಿದ್ದು ಹಣವನ್ನ ನೀವು ಪಡೆದಿಲ್ಲ, ಯಾವುದೇ ಕಂತಿನ ಹಣ ಪೆಂಡಿಂಗ್ ಇದ್ರೆ ಈ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಜೊತೆಗೆ ಯಾರಿಗೆ ಹಣ ಬಂದಿಲ್ಲ ಅಂತವ್ರಿಗೆ ಈ ಒಂದು ಮಾಹಿತಿಯನ್ನ ಕೂಡಲೇ ಶೇರ್ ಮಾಡಿ. ಜೊತೆಗೆ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ, ಈ ಒಂದು ವಿಡಿಯೋನ ನೋಡ್ತಿರುವಂತವ್ರು ತಪ್ಪದೆ ಒಂದೊಂದು ಲೈಕ್ ಅನ್ನ ಕೊಡ್ತಾ ಹೋಗಿ. ಈ ಒಂದು ವಿಡಿಯೋಕ್ಕೆ ಕೇವಲ ನಾವು 500 ಲೈಕ್ ಗಳನ್ನ ಮಾತ್ರ ಕೇಳಿದ್ದೇವೆ. ಹಾಗಾದ್ರೆ ಬನ್ನಿ ಈ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಹೌದು ಸ್ನೇಹಿತರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕಳಿಸಿರುವಂತಹ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇದನ್ನ. ಯಾಕೆ ಅಂದ್ರೆ ಬಹಳಷ್ಟು ಮಂದಿಗೆ ಗೃಹಲಕ್ಷ್ಮಿ ಯೋಜನೆಯ ಕೆಲವೊಂದು ಕಂತುಗಳ ಹಣ ಇನ್ನೂ ಪೆಂಡಿಂಗ್ ಇದೆ. ಯಾಕೆ ಏನು ಅಂತ ಗೊತ್ತಿಲ್ಲ. ಎಲ್ಲಾ ರೀತಿಯ ಕೆಲಸ ಕಾರ್ಯಗಳನ್ನ ಮಾಡಿದ್ರು ಕೂಡ, ಎಲ್ಲಾ ಪ್ರಯತ್ನ ಮಾಡಿದ್ರು ಕೂಡ ಕೆಲವರಿಗೆ ಇವತ್ತಿನವರೆಗೂ ಕೆಲವೊಂದು ಕಂತುಗಳ ಹಣ ಬಂದಿಲ್ಲ. 1ನೇ ಕಂತು, 2ನೇ ಕಂತು, 3ನೇ ಕಂತು ಹಾಗೂ 4ನೇ ಕಂತು, ಈ ರೀತಿಯಾಗಿ ಕೆಲವೊಂದು ಕಂತುಗಳ ಹಣ ಇವತ್ತಿನವರೆಗೂ ಪೆಂಡಿಂಗ್ ಇದೆ. ಅದಕ್ಕ ಏನ್ ಕಾರಣ ಅನ್ನೋದೇ ಗೊತ್ತಿಲ್ಲ. ಸೊ ಅದಕ್ಕಾಗಿ ಈಗ ಗೃಹಲಕ್ಷ್ಮಿ ಯೋಜನೆಯ ಒಂದು ಹೊಸ ಅಪ್ಡೇಟ್ ಇದು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕಳಿಸಿರುವ ಒಂದು ಹೊಸ ಲಿಸ್ಟ್ ಇದು. ಸ್ನೇಹಿತರೆ, ಈ ಒಂದು ಲಿಸ್ಟ್ ಅನ್ನ ನೀವು ಚೆಕ್ ಮಾಡ್ಕೊಳ್ಬೇಕು. ನಿಮಗೆ ಹಣ ಯಾಕೆ ಬಂದಿಲ್ಲ, ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಕೂಡಲೇ ಈ ಕೆಲಸವನ್ನ ಮಾಡ್ಬೇಕು. ಏನಪ್ಪಾ ಅಂತಂದ್ರೆ, ಈ ಲಿಸ್ಟ್ ಅನ್ನ ಎಲ್ಲಿ ಬಿಡುಗಡೆ ಮಾಡಿದಾರಪ್ಪ ಅಂತಂದ್ರೆ, ನಿಮ್ಮ ಹತ್ತಿರದ ಪಡಿತರ ವಿತರಣೆ ಅಂಗಡಿ ಏನಿರುತ್ತೆ ಅಂದ್ರೆ ರೇಷನ್ ಶಾಪ್, ರೇಷನ್ ಅನ್ನ ಎಲ್ಲಿ ತರ್ತಾ ಇರ್ತೀರಾ ಪ್ರತಿ ತಿಂಗಳ ನೀವು, ಆ ಒಂದು ರೇಷನ್ ಶಾಪ್ ಅಂಗಡಿಯಲ್ಲಿ ನೀವು ಕೇಳಬೇಕು. ಅಲ್ಲಿ ಒಂದು ಈ ಲಿಸ್ಟ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಅಂದ್ರೆ ಯಾರಿಗೆ ಹಣ ಬಂದಿಲ್ಲ, ಗೃಹಲಕ್ಷ್ಮಿ ಯೋಜನೆಯ ಹಣ ಯಾಕೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಅದರಲ್ಲಿ ಆ ಲಿಸ್ಟ್ ನಲ್ಲಿ ತಿಳಿಸಿದ್ದಾರೆ. ಮತ್ತೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಅದರಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ನೀವು ಕೂಡಲೇ ನೀವು ನಿಮ್ಮ ಹತ್ತಿರದ ರೇಷನ್ ಶಾಪ್ ಅಂದ್ರೆ ಪ್ರತಿ ತಿಂಗಳ ರೇಷನ್ ಅನ್ನ ಏನ್ ಪಡಿತಾ ಇರ್ತೀರಾ ಆ ಒಂದು ಅಂಗಡಿಯಲ್ಲಿ ನೀವು ಕೇಳಿದ್ರೆ ಸಾಕು, ನಿಮ್ಮ ಹೆಸರು ಅದರಲ್ಲಿ ಇರುತ್ತೆ, ಮತ್ತೆ ಏನ್ ಕೆಲಸ ಮಾಡ್ಬೇಕಂತ ಹೇಳ್ತಾರೆ. ನಮಗೆ ತಿಳಿದು ಬಂದಿರುವಂತಹ ಮಾಹಿತಿ ಪ್ರಕಾರ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಇದೇ ರೀತಿಯಾಗಿ ಕೆಲವೊಬ್ಬರ ಒಂದು ಫಲಾನುಭವಿಗಳಿಗೆ ಹಣ ಬಂದಿದ್ದಿಲ್ಲ ರೇಷನ್ ಶಾಪ್ ನಲ್ಲಿ ಕೇಳಿದಾಗ, ನೀವು ಪೋಸ್ಟ್ ಆಫೀಸ್ ಗಳಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡಿದ್ರೆ ನಿಮ್ಗೆ ನೆಕ್ಸ್ಟ್ ಕಂತುಗಳ ಹಣ ಏನಿದೆ ಅದು ಕರೆಕ್ಟ್ ಆಗಿ ನಿಮ್ಮ ಖಾತೆಗೆ ಬರುತ್ತೆ, ಮತ್ತೆ ಪೆಂಡಿಂಗ್ ಇರುವಂತಹ ಹಣ ಕೂಡ ನಿಮ್ಮ ಖಾತೆಗೆ ಬರುತ್ತೆ ಅನ್ನೋ ಒಂದು ಮಾಹಿತಿ ತಿಳಿದು ಬಂದಿದೆ. ಸೊ ಅದಕ್ಕಾಗಿ ನಿಮ್ಮ ಹತ್ತಿರದ ಪಡಿತರ ಚೀಟಿ ಅಂಗಡಿ ಏನಿರುತ್ತೆ ಅಂದ್ರೆ ರೇಷನ್ ವಿತರಣೆ ಮಾಡುವಂತ ಅಂಗಡಿಯಲ್ಲಿ ನೀವು ಈ ಒಂದು ಲಿಸ್ಟ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಅವ್ರು ಏನ್ ಹೇಳ್ತಾರ ಕೇಳಿ, ಏನ್ ಮಾಡ್ಬೇಕು ಅನ್ನೋದನ್ನ ಕೇಳ್ಕೊಂಡು ನೀವು ಆ ಕೆಲಸವನ್ನ ಕೂಡಲೇ ಮಾಡಿದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ.